ಮುಲ್ಬಾಗಲ್, ಕರ್ನಾಟಕದ ಪೂರ್ವ ಬಾಗಿಲು. ಪೂರ್ವ ದಿಕ್ಕಿನಿಂದ ಕರ್ನಾಟಕವನ್ನು ಪ್ರವೇಶ ಮಾಡುವ ಇದು ಬಾಗಿಲು. ಆದ್ದರಿಂದ ಇದನ್ನು ಕರ್ನಾಟಕದ ಮೂಡನ ಬಾಗಿಲು ಎಂದು ಕರೆಯುತ್ತಾ ಇದ್ದರು. ನಂತರ ಇದು ಮುಲ್ಬಾಗಿಲು ಎಂದಾಯಿತು. ರಾಜ್ಯದಲ್ಲಿ ಮೊದಲು ಸೂರ್ಯೋದಯ ಸ್ಥಳ ಮುಲ್ಬಾಗಿಲು ಆಗಿದೆ. ಈ ಜಾಗ ಆಂಧ್ರ ಪ್ರದೇಶಕ್ಕೆ ತುಂಬಾ ಸಮೀಪವಾಗಿದ್ದರಿಂದ ಇಲ್ಲಿನ ಜನರು ಕನ್ನಡ ಭಾಷೆಗಿಂತ ತೆಲುಗು ಭಾಷೆಯಲ್ಲಿ ಮಾತಾಡುತ್ತಾರೆ. ಮೀನ್ಸ್ ಮಿಕ್ಸ್ ಕಲ್ಚರ್ ಬಿಟ್ವೀನ್ ಕನ್ನಡ ಅಂಡ್ ತೆಲುಗು. ಇಲ್ಲಿನ ಜನರು ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಇಲ್ಲಿನ ಸ್ಪೆಷಲ್ ದೋಸೆಯು ಇಡೀ ಕರ್ನಾಟಕದಲ್ಲಿಯೇ ಪ್ರಸಿದ್ಧಿಯಾಗಿದೆ. ಇಲ್ಲಿ ನೋಡಲು ತುಂಬಾ ಐತಿಹಾಸಿಕ ಜಾಗಗಳಿವೆ. ಇಲ್ಲಿರುವ ಅವನಿ ಬೆಟ್ಟವು ರಾಮಾಯಣದ ಕೆಲವು ಘಟನೆಗಳಿಗೆ ಸಾಕ್ಷಿಯಾಗಿದೆ. ಕುರುಡು ಮಲೆಯಲ್ಲಿ ಸಾಕ್ಷಾತ್ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ ಸ್ಥಾಪಿಸಿರುವ ಲಾರ್ಡ್ ಗಣೇಶನ ಉದ್ಭವ ಮೂರ್ತಿ. ಇಡೀ ಕರ್ನಾಟಕದಲ್ಲಿ ಒಂದೇ ಗರುಡ ದೇವಸ್ಥಾನ. ದ್ವಾಪರ ಯುಗದ ಪಂಚಪಾಂಡವರಲ್ಲಿ ಒಬ್ಬರಾದ ಅರ್ಜುನ ಸ್ಥಾಪಿಸಿದ ಆಂಜನೇಯ ಸ್ವಾಮಿ ವಿಗ್ರಹ. ಹಾಗೂ ಮುಲ್ಬಾಗಿಲುನ ಕೋಟೆಯಲ್ಲಿಯೇ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಆಗಿರೋದು. ಗೈಸ್, ಈಗ ನಾನು ಬಂದಿದ್ದೀನಿ ಮುಲ್ಬಾಗಲ್ಗೆ. ಹಿಂದೆ ಫೋರ್ಟ್ ಇದೆ. ಫೋರ್ಟ್ ಅದು ಅಲ್ಲ, ಗುಡ್ಡ. ಸೊ ಆ ಕಡೆ ಸೈಡ್ಗೆ ಕೆರೆ ಇದೆ. ಟೆಂಪ್ರೇಚರ್ ತುಂಬ ಚೆನ್ನಾಗಿದೆ. ಲೈಕ್ ಇದು ಸಮ್ಮರ್, ಆದರೆ ಬಿಸಿಲು ಬಿಸಿಲು ಕಮ್ಮಿ ಇದೆ, ಆದರೆ ತುಂಬ ಜಾಸ್ತಿ ಮತ್ಲಬ್ ಫೀಲ್ ಹೋ ರहा है ऐसे करके. ಸೊ ಅಲ್ಲೇ ಹೋಗಬೇಕು. ಸೊ ಫಸ್ಟ್ ಸ್ವಲ್ಪ ಜನಗೆ ಮಾತಾಡಿ ಆಮೇಲೆ ನಿಮ್ಗೆ ತೋರಿಸ್ತೀನಿ. ಇವಾಗ ನಾನು ಒಂದು ಲೋಕಲ್ ಜೊತೆ ಮಾತಾಡ್ತಿದ್ದೀನಿ. ಇವರೇ ನನಗೆ ಹೇಳಿದ್ದು ಇಲ್ಲಿ ಬರೋಕ್ಕೆ. ಸೊ मॉर्निंग यहाँ आने के बाद से ये मेरा बहुत हेल्प किया है. तो इसके साथ ही मैं पूछ रहा हूँ यहाँ पे क्या क्या घूमने वाला जगह है. ಬ್ರೋ, ಇಲ್ಲಿ ಪ್ಲೇಸಸ್ ಏನೇನಿದೆ ನೋಡೋಕ್ಕೆ? ಇಲ್ಲಿ ಪ್ಲೇಸಸ್ ಮುಲ್ಬಾಗಲ್ ಆಂಜನೇಯ ಸ್ವಾಮಿ ಬೆಟ್ಟ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಮುಲ್ಬಾಗಲ್ ದೋಸಾ ಫೇಮಸ್ ಇದೆ. ಸೊ ಇಲ್ಲಿ ಜಾಸ್ತಿ ಜನ ಏನ್ ಮಾತಾಡ್ತಾರೆ? ತೆಲುಗು ಮಾತಾಡ್ತಾರೆ. ಓಕೆ ಓಕೆ. ಮುಲ್ಬಾಗಲ್ ಕರ್ನಾಟಕನೇ, ಕೋಲಾರ ಡಿಸ್ಟ್ರಿಕ್ಟ್. ಮೇಲೆ ಹೋಗೋಣ. ಸೊ ಇಲ್ಲಿಂದ ನಾವು ನಡೆದುಕೊಂಡು ಹೋಗ್ತೀವಿ ಮುಲ್ಬಾಗಿಲು ಫೋರ್ಟ್ಗೆ. ಈ ಬೆಟ್ಟಕ್ಕೆ ರೀಚ್ ಆಗಬೇಕಾದ್ರೆ ಇಲ್ಲಿ ಸರಿಯಾದ ದಾರಿ ಇಲ್ಲ. ನಾವೇ ಅದನ್ನು ಮಾಡಿಕೊಂಡು ಹೋಗಬೇಕು. ಬಹಳ ಕಷ್ಟಪಟ್ಟು ಬೆಟ್ಟ ಹತ್ತಿದ ನಂತರ ನಾವು ರೀಚ್ ಆಗಿದ್ದು ಬೆಟ್ಟದ ಮೇಲ್ಗಡೆ. ಪೂರ್ತಿ ಮೇಲ್ಗಡೆ ಏನಲ್ಲ. ಇಲ್ಲಿ ಬಂದು ನೋಡಿದರೆ ಇಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹ ಕಾಣಿಸುತ್ತೆ. ಅದನ್ನು ಮುಗಿಸ್ಕೊಂಡಾದ್ಮೇಲೆ ದಾರಿಯಲ್ಲಿ ಸಿಕ್ಕ ಎಲ್ಲ ಕಳ್ಳು ಬಂದೆಗಳನ್ನು ದಾಟಿ ಪೂರ್ತಿ ಬೆಟ್ಟದ ಮೇಲೆ ಹೋಗಬೇಕಾದ್ರೆ ನಮಗೆ ಟನಲನ್ನು ಕ್ರಾಸ್ ಮಾಡಿ ಮುಂದೆ ಟ್ರೆಕಿಂಗ್ ಮಾಡಬೇಕಾಗಿ ಬಂತು. ಫೈನಲಿ ಪೂರ್ತಿ ಮೇಲೆ ಬಂದಮೇಲೆ ನಮಗೆ ಇಲ್ಲಿ ನೋಡಲು ದೊರೆತಿದ್ದು ಅ ಬ್ಯೂಟಿಫುಲ್ ಮುಲ್ಬಾಗಿಲು ಸಿಟಿ ವ್ಯೂ. ಈಗ ನಾನು ನಿಮಗೆ ಈ ಫೋರ್ಟ್ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ತೀನಿ.
ಈ ಬೆಟ್ಟದ ಮೇಲೆ ಆಂಜನೇಯ ಅವರ ತಾಯಿ ಅಂಜನಾದೇವಿಯವರು ತಪಸ್ಸು ಮಾಡಿದರಂತೆ ನಂಬಿಕೆ ಇದೆ. ಹೊಯ್ಸಳರ ನಂತರ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಇದು ಮುಲುವೈ ರಾಜ್ಯ ಎಂದು ಕರೆಸಿಕೊಂಡಿತ್ತು. ಇಲ್ಲಿ ದೊರೆತ ಶಾಸನಗಳ ಪ್ರಕಾರ ಈ ಸ್ಥಳ ಉಪ ರಾಜಧಾನಿಯಾಗಿತ್ತು. ಇನ್ 1346 ಮಾಲೂರು ಶಿಲಾಶಾಸನಗಳ ಪ್ರಕಾರ ಈ ಪ್ಲೇಸ್ ಅನ್ನು ಆಳಿದವರು ವಿಜಯನಗರ ಅರಸರಾದ ಒಂದೇ ಹರಿಹರ, ಮುಂದಪ್ಪ, ಕಂಪನ, ಬುಕ್ಕ. ನಂತರ ಈ ಸಾಮ್ರಾಜ್ಯದ ಪತನವಾದ ಮೇಲೆ ಈ ಪ್ಲೇಸ್ ಅನ್ನು ಆಳಿದವರು ಸುಗಾತೂರು ನಾಡಕ್ ಪ್ರಭುಗಳು. ಟ್ರಸ್ಟ್ ಮೀ, ಕ್ಲೈಂಬಿಂಗ್ ವಾಸ್ ಕಂಪ್ಲೀಟ್ಲಿ ವರ್ದಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆವು. ಇಟ್ ವಾಸ್ ಸೋ ಪೀಸ್ಫುಲ್. ನೆಕ್ಸ್ಟ್ ಊಟ ಮುಗಿಸ್ಕೊಂಡು ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ ದೂರ ಹೋಗಿದೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಗೆ. ಮುಲ್ಬಾಗಲದ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೆಂಪಲ್ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಈಗ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಂಗಳೂರು ಇಂದ 100 ಕಿಲೋಮೀಟರ್ ಹಾಗೂ ಕೋಲಾರಿಂದ 34 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ದೇವಾಲಯವು ವಿಜಯನಗರದ ಅರಸರ ಕಾಲದಲ್ಲಿ ನಿರ್ಮಿಸಲಾಯಿತು. ಈ ದೇವಾಲಯಕ್ಕೆ 5000 ವರ್ಷಗಳ ಹಳೆಯ ಇತಿಹಾಸವಿದೆ. ಬ್ಲಾಕ್ ಗ್ರಾನೈಟ್ ಕಲ್ಲಿನಿಂದ ಕೆತ್ತಲಾದ ಆಂಜನೇಯ ವಿಗ್ರಹವು 12 ಅತಿ ಎತ್ತರವಿದೆ. ಮಹಾಭಾರತದ ಪ್ರಕಾರ ಮಹಾಭಾರತ ಯುದ್ಧ ಮುಗಿದ ನಂತರ ಪಾಂಡವರಲ್ಲಿ ಒಬ್ಬನಾದ ಅರ್ಜುನ ಈ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ. ಅದಕ್ಕೆ ಇದನ್ನು ಶತಕವಾತಿಪುರಿ ಎಂದು ಕೂಡ ಕರೀತಾರೆ. ಈ ಕ್ಷೇತ್ರದಲ್ಲಿ ವಶಿಷ್ಠ ಋಷಿಗಳು ಶ್ರೀ ವೆಂಕಟೇಶ್ವರ, ಪದ್ಮಾವತಿ ದೇವಿ, ರಾಮ, ಲಕ್ಷ್ಮಣ, ಸೀತಾದೇವಿಯ ವಿಗ್ರಹಗಳನ್ನು ಸ್ಥಾಪಿಸಿದ್ದಾರೆ ಅಂತ ಹೇಳುತ್ತಾರೆ. ಗೈಸ್, ಇಲ್ಲಿ ಒಳಗಡೆ ಕ್ಯಾಮ್ರಾ ಇಲ್ಲವಿಲ್ಲ, ಸೊ ಅದೇ ಪ್ರಾಬ್ಲಮ್ ಎಲ್ಲ ಕಡೆ. ಸೊ ದಿಸ್ ಟೆಂಪಲ್ ಇಸ್ ರಿಯಲಿ ಬ್ಯೂಟಿಫುಲ್. ದಯವಿಟ್ಟು ಒಂದ್ಸತಿ ಹೋಗಿ ಅಲ್ಲಿ. ಸೊ ಇಲ್ಲಿಂದ ನಾನು ಹೋಗಿದ್ದೆ ಮುಲ್ಬಾಗಲದ ಫೇಮಸ್ ದೋಸೆ ತಿನ್ನಕ್ಕೆ. ಬಿಹಾರಿಂದ ಬಂದು ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಕಲಿತು ಕನ್ನಡವನ್ನು ಮಾತಾಡ್ಕೊಂಡು ಕರ್ನಾಟಕಕ್ಕೆ ಪ್ಲೇಸಸ್ನೆಲ್ಲ ತೋರಿಸ್ತಾ ಇದ್ದಾನೆ. ತುಂಬ ಖುಷಿ ಪಡ್ತೀನಿ ಇವ್ರಿಗೋಸ್ಕರ. ಇವತ್ತು ಅವ್ನು 1 ತಿಂಗಳಿಂದ ಮೆಸೇಜ್ ಮಾಡಿ ಮುಳಬಾಗಲ್ ಬನ್ನಿ ಅಂತ ಹೇಳಿದ್ರು. 1 ತಿಂಗಳಿಂದ ಇವತ್ತು ಬಂದಿದ್ದಾರೆ ಮುಳಬಾಗಲ್ಗೆ. ಗೈಸ್, ನಾನು ಈಗ ತಿಂತಾ ಇದ್ದೀನಿ. ಇದು ಮುಲ್ಬಾಗಲ್ ದೋಸೆ. ಇದು ಮುಲ್ಬಾಗಲ್ ಅಲ್ಲ ಕೋಲಾರಲ್ಲಿ ಅಲ್ಲ, ಪೂರ್ತಿ ಕರ್ನಾಟಕದಲ್ಲಿ ಇದು ಫೇಮಸ್ ಇದೆ. ಅಲ್ಲೇ ಇದೆ ಲೈಕ್ ಮುಲ್ಬಾಗಲ್ ಫೇಮಸ್ ದೋಸೆ. ಆ ತರ ತುಂಬಾ ಸಾಫ್ಟ್ ಇದೆ. ತುಂಬಾ ಈ ಮುಳಬಾಗಲ್ ಫೇಮಸ್ ದೋಸೆ ಅಂತ ತುಂಬಾ ಇದೆ. ಬಟ್ ಮೈನ್ ಬಂದು ಮುಳಬಾಗಲ್ ದೋಸೆ ಬಂದಿದೆ. ಮೈನ್ ಮುಳಬಾಗಲ್ ದೋಸೆ ಇದೆ. ತುಂಬಾ ಬೇಜಾನ್ ಇದಾವೆ, ಮುಳಬಾಗಲೇ ಬೇಜಾನ್ ಇದಾವೆ. ಆದ್ರೆ ಫೇಮಸ್ ಅಂದ್ರೆ ಪ್ರಸಾದ್ ಹೋಟೆಲ್ ಅಂದ್ರೆ ಫೇಮಸ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಬಿಹಾರ ಆದ್ರೂ ಬಂದು ಕರ್ನಾಟಕದಲ್ಲಿ ಮಾತಾಡ್ತಿದ್ರಲ್ಲ, ಸೋ ಬ್ಯೂಟಿಫುಲ್. ನಿಜ, ಅದಂತ ಸೂಪರ್. ಮುಲ್ಬಾಗಿಲು ದೋಸೆ ತಿಂದು ನಾನು ಹೋಗಿದ್ದೆ ಮುಲ್ಬಾಗಿಲುವಿಂದ 12 ಕಿಲೋಮೀಟರ್ ದೂರದಲ್ಲಿ ಇರುವ ಅವನಿ ಬೆಟ್ಟಗೆ. ಇಲ್ಲಿ ಒಂದು ಬೆಟ್ಟ ಇದೆ, ಆಮೇಲೆ ಒಂದು ರಾಮಲಿಂಗೇಶ್ವರ ಟೆಂಪಲ್ ಇದೆ. ಸೊ ಫಸ್ಟ್ ರಾಮಲಿಂಗೇಶ್ವರ ಬಗ್ಗೆ ನಿಮ್ಗೆ ಹೇಳ್ತೀನಿ. ದಿಸ್ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇಸ್ ಎ ಗ್ರೂಪ್ ಆಫ್ ಟೆಂಪಲ್ಸ್. ಈ ದೇವಾಲಯನು ದ್ರಾವಿಡ ಶೈಲಿಯಲ್ಲಿ ಇದೆ. ಅಕಾರ್ಡಿಂಗ್ ಟು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಈ ದೇವಾಲಯನು 10ನೇ ಶತಮಾನದಲ್ಲಿ ನುಲಂಬಸ್ ರಾಜವಂಶದರಿಂದ ಅಲಂಕೃತವಾಗಿದೆ. ನಂತರ ಇದನ್ನು ನವೀಕರಿಸಿದರು ಚೋಳರು ಹಾಗೂ ವಿಜಯನಗರದ ಅರಸರು. ವಿಜಯನಗರ ಅರಸರು ಮಂಟಪ ಮತ್ತು ರಾಜಗೋಪುರವನ್ನು ಕಟ್ಟಿದ್ದಾರೆ. ಪುರಾಣಗಳ ಪ್ರಕಾರ ಮಹರ್ಷಿ ವಾಲ್ಮೀಕಿಯರ ಸೂಚಿಸಿದಂತೆ ಶ್ರೀರಾಮ, ಲಕ್ಷ್ಮಣ, ಶತ್ರುಘ್ನ, ಭರತ ಶಿವಲಿಂಗಗಳನ್ನು ಇಲ್ಲೇ ಪ್ರತಿಷ್ಠಾಪಿಸಿದ್ದರು. ಅದಕ್ಕೆ ಈ ದೇವಾಲಯವನ್ನು ರಾಮಲಿಂಗೇಶ್ವರ ಎಂದು ನಾಮಕರಣ ಮಾಡಲಾಗಿದೆ. ಒಳಗಡೆ ಕಲ್ಯಾಣ ಮಂಟಪ, ನವರಂಗ ಸಭಾ, ವಾಲ್ಸ್, ಶೇಲಿಂಗ್ ಹಾಗೂ ಪಿಲ್ಲರ್ಸ್ ಮೇಲೆ ವಾಸ್ತುಶಿಲ್ಪವನ್ನು ನೋಡಬಹುದು. ಗರ್ಭಗುಡಿಯ ಮುಂದೆ ನಂದಿ ವಿಗ್ರಹ ಇದೆ ಹಾಗೂ ಇಲ್ಲಿ ಪಾರ್ವತಿಯ ದೇವಸ್ಥಾನ ಇದೆ. This temple is protected by Archaeological Survey of India. So this temple is really beautiful. ಈ ದೇವಸ್ಥಾನದ ದರ್ಶನ ಪಡೆದ ಮೇಲೆ ಈ ಊರಿನ ಚಿಕ್ಕ ಮಕ್ಕಳು ಜೊತೆ ಮಾತಾಡಿದೆ. ಜಾತ್ರೆ ಯಾವಾಗ ಇದೆ? ಜಾತ್ರೆ ಯಾವಾಗ ಇದೆ? 28. ಕರ್ಗ ಮೀನ್ಸ್ ಏನು? ಹೂವಿನ ಕರ್ಗ. ಮಲ್ಲಿನ ಹೂವಿನ ಕರ್ಗ. ಕರ್ಗ ಮೀನ್ಸ್ ಏನು? ತಲೆ ಮೇಲೆ ಹುಡುಗ ಹೆಣ್ಮಗು ತರ ವೇಷ ಹಾಕಿ ತಲೆ ಮೇಲೆ ಕರ್ಗ ಇಟ್ಕೊಳೋದು. ಹೆಣ್ಮಗು ಮೀನ್ಸ್ ಛೋಟಾ ಬಚ್ಚಾ. ಓ ಗರ್ಲ್. ಲೇಡಿ. ಓಕೆ. ಜೆಂಟಲ್ಮ್ಯಾನ್ ಲೇಡಿ ಆದಾಗ ಲೇಡಿ ಆಗ್ತಾರೆ.
ಓಕೆ ಲೇಡಿ ವೇಷ ಹಾಕಿ ಪಾಟ್ಸ್ ತಲೆ ಮೇಲೆ ಇಟ್ಕೊಂಡು ಹಾ ಹೇಳಿ ಮಟ್ಟು ಪಾಟ್ ಹೌದಾ ನಾನು ವಿಡಿಯೋಲಿ ಇಲ್ಲಿ ನೋಡಿದ್ದೀನಿ. ಇಲ್ಲಿ ಯಾವಾಗ ಬರ್ಬೇಕು ಅದ್ ನೋಡಕ್ಕೆ? ಫೋನಲ್ಲಿ ಯಾವನಿ ಕರ್ಗ ಅಂತ ಹೊಡೆದ್ರೆ ಬರ್ತೈತಿ. ನಾ ಇಲ್ಲಿ ಬಂದು ನೋಡ್ಬೇಕು. ಹಂಗಾದ್ರೆ 5ನೇ ತಾರೀಕು ಬಂದ್ಬಿಡಿ. ಯಾವ ತಾರೀಕು? ಮಾರ್ಚ್ 5th. ಸರಿ, ಫೆಬ್ರವರಿ ನೈಟ್ಗೆ ಬರ್ಬೇಕಾ? ನೈಟಲ್ಲೇ ಆಡೋದು. ನಮ್ಮ ಮನೆ ಬೆಂಗಳೂರಲ್ಲಿ ಇದೆ. ಬೆಳಿಗ್ಗೆ ಬನ್ನಿ ನಾ ಪಲ್ಲಕ್ಕಿ ಇಲ್ಲಿ ಇರ್ಬೇಕು. ಇಲ್ಲಿ ಯಾರ್ದು ಮನೆ ಚೆನ್ನಾಗಿದೆ? ನಮ್ದು ದೊಡ್ಡದು ಹೌದಾ? ಇವ್ರದ್ದು 4 ಅವ್ರದ್ದು 5 ಅಲ್ಲ ಅಲ್ಲೇ ಇರ್ಬೇಕು ಅದಕ್ಕೆ. ಹೌದಾ? ಸರಿ ಸರಿ, ಮಾರ್ಚ್ 5th. ಮಾರ್ಚ್ 5th. ಸೊ ಇಲ್ಲಿಂದ ನಾನು ಅವನಿ ಬೆಟ್ಟ ಮೇಲೆ ಹೋಗಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಮುಳ್ಬಾಗಿಲು ಬೆಟ್ಟಕ್ಕೆ ಹೋಗಿದೆ. ಸೊ ತುಂಬಾ ಸುಸ್ತಾಗಿದ್ದು ನನಗೆ, ಅದಕ್ಕೆ ನಾನು ಬೈ ಡ್ರೋನ್ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿಂದ ನಾನು ವಾಪಸ್ ಹೋಗಿದ್ದೆ ಮುಲ್ಬಾಗಲಿಂದ. ಆಮೇಲೆ ನಾನು ಹೋಗಿದ್ದೆ ಕುರುಡುಮಲೆ ಗಣೇಶ ಟೆಂಪಲ್ಗೆ. ಗೈಸ್, ಕರ್ನಾಟಕದ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೆಂಪಲ್ಗೆ ಬಂದಿದ್ದೀನಿ ಈಗ, ಕುರುಡು ಮಲೆ. ಈ ದೇವಾಲಯದ ಗಣೇಶ ವಿಗ್ರಹವು 13 ಫೀಟ್ ಎತ್ತರವಾಗಿದ್ದು ಸಾಲಿಗ್ರಾಮ ಕಲ್ಲಿನ ಯಕ್ಷಶಿಲವಾಗಿದೆ. ಈ ದೇವಾಲಯವನ್ನು ವಿಜಯನಗರದ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯರು ನಿರ್ಮಿಸಿದ್ದಾರೆ. ಈ ದೇವಾಲಯಕ್ಕೆ 650 ವರ್ಷಗಳ ಇತಿಹಾಸವಾಗಿದೆ. ಈ ದೇವಾಲಯದ ಗೋಡೆ ಹಾಗೂ ಪಿಲ್ಲರ್ಸ್ ಮೇಲಿನ ವಸ್ತುಶಿಲ್ಪನ್ನು ಜಕಣಾಚಾರಿ ಹಾಗೂ ಅವರ ಮಗ ದಕಣಾಚಾರಿ ವಿನ್ಯಾಸಗೊಳಿಸಿದ್ದಾರೆ. The idea of Ganesha is believed to have seen from 4 yugas. ದಂತಕಥೆಗಳ ಪ್ರಕಾರ ಸತ್ಯಯುಗದಲ್ಲಿ ತ್ರಿಪುರಾಸುರನನ್ನು ಕೊಲ್ಲುವ ಮೊದಲು ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ದೇವತೆಗಳು ಕೂಡಿ ಶ್ರೀ ಗಣೇಶವನ್ನು ಪ್ರತಿಷ್ಠಾಪಿಸಿದ ಸ್ಥಳವೇ ಈ ಕೋಡುಮಲೆ ಆಗಿದೆ. ಸಮಯ ಕಾಲದಂತೆ ಈ ಸ್ಥಳ ಕುರುಡುಮಲೆ ಎಂದಾಯಿತು. ತ್ರೇತಾಯುಗದಲ್ಲಿ ಲಾರ್ಡ್ ರಾಮ ಹಾಗೂ ಲಕ್ಷ್ಮಣರು ರಾವಣನನ್ನು ಕೊಲ್ಲಲು ಲಂಕೆಗೆ ಹೋಗುವ ಮೊದಲು ಇಲ್ಲಿನ ಗಣೇಶ ದರ್ಶನ ಪಡೆದಿದ್ದಾರೆ ಅಂತೆ. ದ್ವಾಪರ ಯುಗದಲ್ಲಿ ಲಾರ್ಡ್ ಕೃಷ್ಣನಿಗೆ ಶಮಾಂತಕ ಮನೆಯ ಅಪವಾದ ಬಂದಾಗ ಈ ಗಣೇಶವನ್ನು ಪ್ರಾರ್ಥಿಸಿದ್ದಾರೆ ಹಾಗೂ ಮಹಾಭಾರತ ಯುದ್ಧ ಆಗುವ ಮೊದಲು ಪಾಂಡವರು ಇಲ್ಲಿ ಬಂದಿದ್ದರು ಅಂತ ಹೇಳ್ತಾರೆ. ಗಣೇಶ ಚತುರ್ಥಿ ಎಂದು ವಿಶೇಷ ಪೂಜೆ ಮಾಡಲಾಗುತ್ತೆ. ಸೊ ಇಲ್ಲಿಂದ ನಾನು ಹೋಗಿದ್ದೆ ಕೋಲಾದೇವಿ ದೇವಸ್ಥಾನಕ್ಕೆ और ಗರುಡ ದೇವಸ್ಥಾನ. ಪೂರ್ತಿ ಕರ್ನಾಟಕದಲ್ಲಿ ಅಲ್ಲ, ಪೂರ್ತಿ ಪ್ರಪಂಚದಲ್ಲಿ ಒಂದೇ ಗರುಡ ಟೆಂಪಲ್ ಇದೆ, ಅಲ್ಲೇ ಈಗ ಬಂದಿದ್ದೀನಿ ನಾನು. ಇದು ಲಾರ್ಡ್ ವಿಷ್ಣುವಿನ ಗರುಡ ದೇವನಿಗೆ ಸಮರ್ಪಿತವಾಗಿದೆ. ಇಲ್ಲಿನ ಗರುಡ ದೇವನ ವಿಗ್ರಹವು 5.5 ಫೀಟ್ ಎತ್ತರವಾಗಿದೆ. ಈ ವಿಗ್ರಹವು ರೈಟ್ ಹ್ಯಾಂಡ್ ಅಲ್ಲಿ ಲಾರ್ಡ್ ವಿಷ್ಣು, ಲೆಫ್ಟ್ ಹ್ಯಾಂಡ್ ಅಲ್ಲಿ ದೇವಿ ಲಕ್ಷ್ಮಿಯು ಇದ್ದಾರೆ ಹಾಗೂ ಕಾಯದ ಮೇಲೆ ಸರ್ಪಗಳನ್ನು ಹೊಂದಿದೆ. ಪುರಾಣಗಳ ಪ್ರಕಾರ ಮಹಾಭಾರತದ ಅರ್ಜುನರು ಸರ್ಪದೋಷ ನಿವಾರಣೆಗೋಸ್ಕರ ಗರುಡ ವಿಗ್ರಹವು ಸ್ಥಾಪಿಸಿದ್ದಾರೆ ಅಂತ ಹೇಳ್ತಾರೆ. ಅದೇ ತರ ಇನ್ನೊಂದು ಕಥೆಯಲ್ಲಿ ರಾಮಾಯಣ ಪ್ರಕಾರ ತ್ರೇತಾಯುಗದಲ್ಲಿ ರಾವಣನ ಸೀತಾ ಅಪಹರಣದ ಸಮಯದಲ್ಲಿ ಸೀತಾದೇವಿಯ ಸಹಾಯಕ್ಕೆ ಬಂದ ಜಟಾಯುವಿನ ರೇಖೆ ಕತ್ತರಿಸಿ ಪ್ರಾಣ ತೆಗೆದ ಸ್ಥಳ ಆಗಿರುವುದರಿಂದ ಶ್ರೀ ರಾಮಾನುಜಾಚಾರ್ಯರು 11ನೇ ಶತಮಾನದಲ್ಲಿ ಗರುಡ ದೇವ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಿದ್ದಾರೆ ಹಾಗೂ ಈಗ ಜಗದಲ್ಲಿ ಜಟಾಯುನನ್ನು
ಕೊಲ್ಲಲಾಯಿತು ಎಂದು ಈ ಪ್ಲೇಸ್ಗೆ ಕೋಲಾದೇವಿ ಎಂದು ಹೆಸರು ಬಂದಿದೆ. ಲಾರ್ಡ್ ವಿಷ್ಣುವಿನ ಆಜ್ಞೆಯಂತೆ ಜಟಾಯು ಗರುಡನಾಗಿ ಈ ಸ್ಥಳದಲ್ಲಿ ನೆಲೆಸಿ ಬಂದ ಭಕ್ತರಿಗೆ ಹಾರಿಸುತ್ತಾರೆ ಎಂಬ ನಂಬಿಕೆ ಇದೆ. ಪ್ರತಿ ವರ್ಷ ಕೊನೆಯ ಶ್ರಾವಣ ಶನಿವಾರದಂದು ಇಲ್ಲಿ ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಎವ್ರಿ ಸ್ಯಾಟರ್ಡೆ ಅಂಡ್ ಸಂಡೇ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಸೊ ಇಲ್ಲಿ ಬಂದು ಪೂರ್ತಿ ರಾತ್ರಿ ಆಗಿತ್ತು. ಸೊ ನಾವು ಫಸ್ಟ್ ಹೋಗಿದ್ವಿ ಬಸ್ ಸ್ಟ್ಯಾಂಡ್ಗೆ, ಮುಳಬಾಗಿಲು ಬಸ್ ಸ್ಟ್ಯಾಂಡ್. ಸೊ ಅಲ್ಲೇ ರಾತ್ರಿ ಆಯಿತು. ಅಲ್ಲಿಂದ ನಾವು ಬಸ್ ತಗೊಂಡು ವಾಪಸ್ ಬಂದುಬಿಟ್ಟೆ ಬೆಂಗಳೂರಿಗೆ.